ಎಲ್ರಿಗೂ ಇರೋ ಪ್ರಶ್ನೆ ಇಷ್ಟೇ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲದೇ ಇರೋ ಸಮಸ್ಯೆ ಕರ್ನಾಟಕದಲ್ಲಿ ಯಾಕೆ ಅನ್ನೋ ಒಂದು ಪ್ರಶ್ನೆ. ಆಮೇಲೆ ಸಣ್ಣ ಸಣ್ಣ ವ್ಯಾಪಾರಿಗಳ ಗೊಂದಲವನ್ನ ಬಗೆಹರಿಸೋದನ್ನ ಆದ್ಯತೆಯಾಗಿ ಇಟ್ಕೊಳ್ತಾನೆ ಇಲ್ಲ ಟ್ಯಾಕ್ಸ್ ಆಫೀಸರ್ಸ್. ಸುಮ್ಮನೆ ಬ್ಲೇಡ್ ಹಾಕೋದ್ರಲ್ಲಿ ಮಗ್ನರಾಗಿದ್ದಾರೆ. ಹೀಗಾಗಿ ಹಾಲು ಮಾರಾಟವನ್ನು ಬಂದ್ ಮಾಡ್ತಾ ಇದ್ದಾರೆ. ಕಾರ್ಮಿಕ ಪರಿಷತ್ನಿಂದ ವ್ಯಾಪಾರಿಗಳಿಗೆ ಮನವಿ ಕೂಡ ಮಾಡ್ತಾ ಇದ್ದಾರೆ, ಹೋರಾಟಕ್ಕೆ ಸಾಥ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಪ್ಪು ಪಟ್ಟಿ ಧರಿಸುವಂತೆ ಬೇಕರಿ ಮತ್ತು ಕಾಂಡಿಮೆಂಟ್ಸ್ನವರಿಗೆ ಇವರೇ ಕಪ್ಪು ಪಟ್ಟಿಯನ್ನು ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಸಿಎಂ ಕರೆದಿರುವಂತಹ ಸಭೆಯಲ್ಲಿ ನಾವು ಭಾಗಿಯಾಗಲ್ಲ ಅಂತ ತಿಳಿಸಿದ್ದಾರೆ. ಕಾರ್ಮಿಕ ಪರಿಷತ್ ಇವತ್ತು ಸಿಎಂ ಕರೆದಿರುವಂತಹ ಸಭೆಗೆ ಹೋಗ್ತಾ ಇಲ್ಲ, ಕಾರಣ ಅಲ್ಲಿ ಎಲ್ಲರನ್ನೂ ಕರೆಸ್ಕೊಂಡು ಇವರು ಮಾತಾಡಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹೋರಾಟ, ನಮ್ಮ ಅಳಲು ಅವ್ರಿಗೆ ಸರಿಯಾಗಿ ಕೇಳಿಸ್ಕೊಳ್ಳೋದಕ್ಕೆ ಟೈಮ್ ಸಿಗಲ್ಲ. ಸೊ ಹೋಗಿ ಸುಮ್ಮನೆ ಟೈಮ್ ವೇಸ್ಟು, ಅದ್ರ ಬದಲು ನಮ್ಮನ್ನು ಸಪ್ರೇಟಾಗಿ ಕರೀಲಿ, ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ. ಕಪ್ಪು ಪಟ್ಟಿ ವಿತರಣೆ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದಾರೆ. ಯಾಕೆ ಹಾಲನ್ನು ಬಂದ್ ಮಾಡಬೇಕು ಅಂತಂದರೆ, ಈ ಸಣ್ಣ ಸಣ್ಣ ವ್ಯಾಪಾರಿಗಳು, ಕಾಂಡಿಮೆಂಟ್ಸ್ ಶಾಪ್ನವರು ಅತಿ ಹೆಚ್ಚು ಗೇನ್ ಮಾಡ್ತಾ ಇದ್ದಿದೆ ಈ ಟೀ ಕಾಫಿಯನ್ನು ಮಾರಿಬಿಟ್ಟು. ಸೊ ಅದನ್ನೇ ಬಂದ್ ಮಾಡೋದ್ರ ಮೂಲಕ ನಮ್ಮ ಹೊಟ್ಟೆಗೆ ಇವರು ಪೆಟ್ಟು ಕೊಟ್ಟಿದ್ದಾರೆ, ನಾವು ಕೂಡ ಪ್ರತಿರೋಧವನ್ನು ತೋರಿಸ್ತೀವಿ ಅಂತ ಮಾಡ್ತಿರೋದು ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಲೋಕೇಶ್. ಸದ್ಯಕ್ಕೆ ಜನಸಾಮಾನ್ಯರ ಮೇಲೆ ಇದರ ಎಫೆಕ್ಟ್ ಯಾವ ರೀತಿ ತಟ್ಟಿದ್ರೆ ಒಂದು ವೇಳೆ, ಮತ್ತು ಹೋರಾಟದ ಸ್ವರೂಪ ಮುಂದಿನ ಹಂತಗಳಲ್ಲಿ ಯಾವ ರೀತಿ ಹೋಗಬಹುದು ಅಂತ? ಮಮತಾ, ಖಂಡಿತ ಇದರಿಂದಾಗಿ ವರ್ತಕರಿಗೆ ಭಾರಿ ಸಮಸ್ಯೆ ಆಗಿರುವಂಥದ್ದು. ಬೆಳಿಗ್ಗೆ ಸಂಜೆ ಈ ವಿಚಾರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಕೋಟಿ ಲಕ್ಷ ಹೇಗೆ ನಾವು ಕಟ್ಟುವಂಥದ್ದು ಕೂಡ ಆತಂಕದಲ್ಲಿದ್ದಾರೆ. ಇದು ಸಮಸ್ಯೆ ಬಗೆಹರಿದ್ರೆ ಸಾಕಪ್ಪ, ಇನ್ನು ಮುಂದೆ ನಾವು ಏನು ನಿಯಮ ಇದೆ ಆ ನಿಯಮನ ಪಾಲಿಸ್ತಾ ಹೋಗ್ತೀವಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಇವತ್ತು ಕಾರ್ಮಿಕ ಪರಿಷತ್ ಅವರು ಕೂಡ ಬೇಕರಿಗಳಿಗೆ, ಕಾಂಡಿಮೆಂಟ್ಸ್ಗಳಿಗೆ ಭೇಟಿ ಕೊಟ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸರ್ಕಾರ ಈ ವಿಚಾರವಾಗಿ ತಾರ್ಕಿಕವಾಗಿ ಒಂದು ಅಂತ್ಯವನ್ನು ಕಾಣಬೇಕಾಗುತ್ತೆ, ಪರಿಹಾರವನ್ನು ಕೊಡಬೇಕಾಗಿದೆ. ಇಲ್ಲದೆ ಹೋದರೆ ಎಲ್ಲಿ ಹೋಗುವಂಥದ್ದು? ಈಗಾಗಲೇ UPIನ ಬಳಸೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ, ಕ್ಯಾಶನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇರುವಂಥದ್ದು ಆ ಪ್ರಮಾಣದಲ್ಲಿ ಇದ್ದಾರೆ. ಸರ್, ಈಗ ಈ ಒಂದು ಸಮಸ್ಯೆಗೆ ತಾರ್ಕಿಕ ಅಂತ್ಯ, ಒಂದು ಪರಿಹಾರ ಹೇಗೆ ಸಿಗಬೇಕು? ಮುಖ್ಯಮಂತ್ರಿಗಳ ಸಭೆ ಕರೆದಿದ್ದಾರೆ, ಸಭೆಗೂ ಹೋಗಲ್ಲ ಅಂತ ಹೇಳ್ತಾ ಇದ್ದೀರಾ. ಹೋಗದೇ ಇದ್ಮೇಲೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಏನು ಇವತ್ತು ಬೆಳಗ್ಗೆಯಿಂದನೇ ಎಲ್ಲ ಕಡೆ ಬೆಂಗಳೂರಿನ ಎಲ್ಲ ಭಾಗದಲ್ಲಿ ನಾವು ಹೋಗಿ ಒಂದು ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಮನವಿಯನ್ನು ಮಾಡಬೇಕಂತ ನೋಡಿದ್ವಿ. ಆದರೆ ನಾವು ಹೋದ ತಕ್ಷಣ ನಮಗೆ ಈ ಒಂದು ಟೀಯನ್ನು ಕೊಟ್ಟು, ಬ್ಲ್ಯಾಕ್ ಟೀಯನ್ನು ಕೊಟ್ಟು ನಮಗೆ ಅವರು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಾವು ಆಲ್ರೆಡಿ ನಾವೇ ವಾಲಂಟ್ರಿಯಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಟ್ಯಾಕ್ಸ್ ಪೇ ಮಾಡೋರನ್ನ ಸಭೆಗೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ನೀವು ಹೋಗ್ತಾ ಇಲ್ಲ. ಹೋರಾಟ ಹೇಗಿರುತ್ತೆ ನೆಕ್ಸ್ಟ್ ಮುಂದಿನ ಲೆವೆಲಲ್ಲಿ? ನೋಡಿ, ನಮ್ಗೆ ಇವತ್ತು ನಮ್ಮನ್ನು ಸಭೆ ಕರೀರಿ ಅಂತ ಒಂದು ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡ್ರೆ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಅಧಿಕಾರಿಗಳು ಕೂಡ ಮಾಡಿದ್ವಿ. ಎಲ್ಲರೂ ಈ ಟ್ಯಾಕ್ಸ್ ಪೇ ಮಾಡುವಂಥವ್ರು ಯಾರಿದ್ದಾರೋ, ಗಾರ್ಮೆಂಟ್ಸ್ ಯೂನಿಯನ್ಸ್ ಏನಿದೆ ಅವ್ರನ್ನೆಲ್ಲ ಸಭೆ ಕರೆದಿದ್ದಾರೆ. ನಾವು ಹೇಳಿದ್ದು ನೊಂದಿದ್ದೀವಿ, ನಮ್ಮನ್ನು ಕರೆದು ನಮ್ಮ ಅಳಲನ್ನು ತೋಡ್ಕೊಳ್ಳಿ ಅಂತ. ನಮ್ಗೆ ಅಳಲನ್ನು ತೋಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಮಯ ಸಾಕಾಗಲ್ಲ ಅಲ್ಲಿ, ಯಾಕಂದ್ರೆ ಅವ್ರು ಸಮಯ ಕೊಡಲ್ಲ. 2 ನಿಮಿಷ ಮಾತಾಡಿ ಹೋಗಿ ಅಂದ್ಬಿಡ್ತಾರೆ, ಕೊನೆಗೆ ಏನು ಮಾಡ್ತಾರೆ. ಆದ್ದರಿಂದ ಅಲ್ಲಿಗೆ ಹೋಗಿ ಮುಖಭಂಗ ಆಗಿ ಬರೋದಕ್ಕಿಂತ ಆ CM ಸಭೆಯನ್ನೇ ಬಹಿಷ್ಕಾರ ಬಹಿಷ್ಕಾರ ಮಾಡಿದ್ದೀವಿ. ಹೋರಾಟ ಇವತ್ತು ಸಾಂಕೇತಿಕವಾಗಿ ಈ ಹಾಲು ಇದನ್ನು ಮಾರದೆ, ಉತ್ಪನ್ನಗಳನ್ನು ಮಾರದೆ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಮತ್ತೆ ನಾಳೆ ಕೂಡ ಇದೇ ನಡೀತದೆ. ನಾಡಿದ್ದು 25ನೇ ತಾರೀಕು ಸಂಪೂರ್ಣ ಅಂಗಡಿಗಳೆಲ್ಲ ಬಂದಾಗಿ ಹೋರಾಟ ನಡೀತದೆ. ಲೋಕೇಶ್, ಹಾಗೆ ವ್ಯಾಪಾರಸ್ಥರನ್ನು ಕೂಡ ಮಾತನಾಡಿಸಿ ಏನು ಹೇಳ್ತಾರೆ ನೋಡೋಣ. ಯಾಕೆಂದ್ರೆ ಸಭೆಗೆ ಹೋಗ್ಲಿಲ್ಲ ಅಂದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತ. ಅರವಿಂದ್, ಖಂಡಿತವಾಗೂ ಸಭೆಗೆ ಹೋಗ್ತಿದ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಆದರೆ ಇವರು ಒತ್ತಾಯ ಮಾಡ್ತಾ ಇರುವಂಥದ್ದು ಪ್ರತ್ಯೇಕವಾಗಿ ಸಣ್ಣ ವ್ಯಾಪಾರಿಗಳನ್ನ ಸಭೆಗೆ ಕರೀರಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಸಣ್ಣ ವ್ಯಾಪಾರಿಗಳನ್ನು ಪ್ರತ್ಯೇಕವಾಗಿ ಕರೆದು ಅವರ ಜೊತೆ ಸಮಯವನ್ನು ಕೊಡಬೇಕಾಗತ್ತೆ. ಸುಮಾರು 2-3 ಗಂಟೆಗಳ ಕಾಲ ಅವರ ಸಮಸ್ಯೆಯನ್ನು ಆಲಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅವರಿಗೆ ಹೆಚ್ಚು ಒತ್ತು ಕೊಡಬೇಕು. ಅದನ್ನು ಬಿಟ್ಟು ಟ್ಯಾಕ್ಸ್ ಪೇಯರ್ ಅವ್ರಿಗೆ ಒತ್ತು ಕೊಡ್ತಾ ಇರುವಂಥದ್ದು. ವರ್ತಕರು ಅಷ್ಟೇ ಹೇಳ್ತಾ ಇರುವಂಥದ್ದು, ಸಣ್ಣ ವ್ಯಾಪಾರಿಗಳು ಅಷ್ಟೇ ಹೇಳ್ತಾ ಇರುವಂಥದ್ದು, ನಮಗೆ ಇದರ ಬಗ್ಗೆ ಅರಿವಿರಲಿಲ್ಲ, ಇನ್ನು ಮುಂದೆ ನಾವು ಅದನ್ನ ನಿಯಮಗಳನ್ನು ಪಾಲನೆ ಮಾಡ್ತೀವಿ. ಈಗ ಆಗಿರುವಂಥ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು. ಆ ಬಗೆಹರಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ವರ್ತಕರನ್ನು ಕೂಡ ಮಾತನಾಡಿಸ್ತೀನಿ. ಸರ್ ನಮಸ್ತೆ, ಮುಖ್ಯಮಂತ್ರಿಗಳ ಸಭೆಗೆ ಇವತ್ತು ತಮ್ಮ ಕಾರ್ಮಿಕ ಪರಿಷತ್ತವರು ಹೋಗ್ತಾ ಇಲ್ಲ, ಹಾಗಾದರೆ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಅನಿಸುತ್ತೆ. ತಾವು ಏನು ಒತ್ತಾಯ ಮಾಡ್ತೀರಿ ಸರ್ಕಾರಕ್ಕೆ? ಸಭೆಗೆ ಹೋಗಿ ಸಮಸ್ಯೆ ಬಗ್ಗೆ ಹೇಳ್ಕೊಂಡ್ರೆ ತಾನೇ ಸಮಸ್ಯೆ ಬಗ್ಗೆ ಪರಿಹಾರ ಆಗೋದು? ಅಲ್ಲ, ಒತ್ತಾಯ ಏನಿಲ್ಲ. ಇಷ್ಟು ದಿವಸ ಅವ್ರು ಯಾರು ಕರೆದಿಲ್ಲ ಅಂತ ಅವ್ರು ಹೋಗ್ತಾ ಇಲ್ಲ ಸಭೆಗೆ. ರವಿ ಶೆಟ್ಟರು ಒತ್ತಾಯ ಏನಿಲ್ಲ, ಹಳೇದೆಲ್ಲ ಏನಿದೆ ಸರ್ ಅದನ್ನೆಲ್ಲ ವಾಪಸ್ ತಗೋಬೇಕು. ಇನ್ನು ಮುಂದೆ ಏನಿದೆ ಇವ್ರು ನೋಟಿಸ್ ಕೊಟ್ಟು GST ಮಾಡ್ಕೊಳ್ಳಿ, ಅದನ್ನು ನಾವು ಮಾಡ್ಕೊತೀವಿ, ಅದೇನು ತೊಂದರೆ ಇಲ್ಲ. 21ರಿಂದ ಕಳಿಸಿದ್ದಾರೆ ಸರ್. ಅದನ್ನೆಲ್ಲ ಏಕಾಏಕಿ ಕಳಿಸಿದ್ರೆ 40 ಲಕ್ಷ 50 ಲಕ್ಷ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟೋದು ಸರ್? ಅದರಿಂದ ಇವತ್ತು ಯಾರು ನಾವು ಹಾಲು ಮಾರಿದ್ರಿಂದ ಈ ಥರ ಸಮಸ್ಯೆ ಆಗಿದೆ. ಅದರಿಂದ ಹಾಲಿನ ಉತ್ಪನ್ನ ಯಾವುದೂ ಮಾರ್ತಾ ಇಲ್ಲ, ನಾವು ಬರೀ ಬ್ಲ್ಯಾಕ್ ಟೀ, ಲೆಮನ್ ಟೀ ಮಾರ್ತಾ ಇದ್ದೀವಿ. ಅದಕ್ಕೆ 25ಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಇದೆ ಸರ್ ಇದ್ರ ಪ್ರವೃತ್ತ.
ಓಕೆ ಒಂದು ವೇಳೆ 25ನೇ ತಾರೀಕು ಬಂದ್ ಮಾಡಿದ್ರು ಕೂಡ ಸಮಸ್ಯೆ ಪರಿಹಾರ ಆಗದೆ ಹೋದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ, ಹೇಗೆ? ಮುಂದಿನ ಹೋರಾಟ ಕಾನೂನು ಹೋರಾಟ ಇದೆ ಅಂತ ಎಲ್ಲರೂ ಸೇರಿ ಮಾತಾಡಿದೀವಿ. ಕಾನೂನು ಹೋರಾಟಕ್ಕೆ ಹೋಗ್ತೀವಿ ಸರ್. ಮುಂದಿನ ಹೋರಾಟ ಇದು ಅರವಿಂದ್, ಮುಂದಿನ ಹೋರಾಟ ಕಾನೂನು ಹೋರಾಟದ ಬಗ್ಗೆ ಆಲೋಚನೆಯನ್ನ ಮಾಡಬೇಕಂತೇಳಿ ಮಾಡಬೇಕಾಗತ್ತೆ ಅಂತೇಳಿ ವರ್ತಕರು ಕೂಡ ತಿಳಿಸ್ತಾ ಇರುವಂತದ್ದು. ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಮೊರೆ ಹೋಗಿ ಈಗ ಸರ್ಕಾರ ಕರೆದಿರ್ತಕ್ಕಂಥ ಸಭೆಗೆ ಈ ಕಾರ್ಮಿಕ ಪರಿಷತ್ನವರು ಅಟೆಂಡ್ ಮಾಡ್ತಾ ಇಲ್ಲ. ಹೋರಾಟ ಮಾಡ್ತೀವಿ ಮತ್ತು ಈಗ ಪ್ರೊಟೆಸ್ಟ್ ಮಾಡ್ತೀವಿ, ಬಂದ್ ಮಾಡ್ತೀವಿ ಅಂತ ಇದ್ದಾರೆ. ಬಟ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಅಂತ ಇದೆಯಾ ನಿಜಕ್ಕೂ ಕೂಡ? ಕಾನೂನು ಹೋರಾಟದಲ್ಲಿ ಇವ್ರಿಗೆ ಸಕ್ಸಸ್ ಸಿಗುತ್ತಾ ನೋಡೋಣ.